ಚಿಕ್ಕ ಯಜಮಾನ್ರೆ, ನಮ್ಗಂತೂ ಮದುವೆಗೆ ಎರಡೆರಡು ಜೊತೆ ಬಟ್ಟೆಯ ನೀವು ಕೊಡಿಸ್ಲೇಬೇಕು. ಕೊಡ್ಸಕ್ಕಿಲ್ಲ ಅಂತ ಹೇಳಿದ್ರಂತೂ ನಾನೇ ಸುಮ್ಕಿರಕ್ಕಿಲ್ಲ. ಹೇಳಿ, ನೀವು ಅಲ್ದಾಗೆಲ್ಲ ಕ್ಯಾಮೆಗಿಮೆ ಮಾಡ್ಕೊಂಡಿಲ್ವ ನಾವು? ನೀವು ಕೊಡಿಸ್ಲೇಬೇಕು ನಂಗೆ ಎರಡೆರಡು ಜೊತೆ ಬಟ್ಟೆಯ. ಅಷ್ಟೇ ತಾನೇ, ಎರಡಾದ್ರೆ ಮೂರು ಜೊತೆ ತಗೊಳ್ಳೋ ಬೇಡ ಅಂತ ಹೇಳ್ತಾರೆ ಯಾರೋ. ನೀನು ನಮ್ಮ ತಾಡ್ದಾಗೆ ಇಲ್ಲೆಲ್ಲ ಅಷ್ಟು ಕೆಲಸ ಮಾಡ್ತೀಯ, ನಿನಗೆ ಕೊಡಲಿಲ್ಲ ಅಂತಂದರೆ ಮರ್ವಾದಿನ ಹೇಳು. ಬಾ, ನಮ್ಮ ಕೆಲಸದವ್ರಿಗೆ ಎಲ್ರಿಗೂ ಬಟ್ಟೆ ಕೊಡಿಸ್ಲೇಬೇಕು. ನೀನು ಹೇಳಿದ್ದಕ್ಕೆ ನನಗೂ ಗಿಫ್ಟಿ ಆಯಿತು. ಇಲ್ಲ ಅಂದರೆ ನಾನು ಮರ್ತೇ ಹೋಗ್ಬಿಡ್ತಿದ್ದೆ ನೋಡು. ತೆಪ್ಪ ತಿಳ್ಕೊಬೇಡ, ನೀನು ಕೊಡಿಸ್ಬೇಕು ತಾನೇ, ನಾನು ಕೊಡಿಸ್ತೀನಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಬಿಟ್ಬಿಡು. ಸರಿ ಯಜಮಾನ್ರಿ, ಜ್ಞಾಪಿಸಿದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಜ್ಞಾಪಿಸು ಚಿಕ್ಕ ಯಜಮಾನ್ರು ಕೊಡಿಸ್ತಾರೆ ಬಟ್ಟೆ ಅಂತ ಹೇಳಿದ್ರು. ಅದಕ್ಕೆ ನೀನು ಜ್ಞಾಪಿಸಿದಷ್ಟೇ ನಿಮಗೆ. ಇವಳು ಯಾಕೆ ಬಂದ್ಲಪ್ಪ? ಯಾಕೋ ಸುಮ್ಮನೆ ಅದೇ? ಯಾಕೂ ಇಲ್ಲ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡು. ನನ್ನ ಜೀವನದಾಗ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನಿನ್ನ ಬಿಟ್ಬಿಟ್ಟು ನನಗೆ ಗೊತ್ತು ನೀನು ಇವತ್ತು ನನ್ನ ಜೊತೆ ಇರು ಅಂತ ಹೇಳೋದಕ್ಕೆ ನಂಗೆ ಯಾವ ಅಧಿಕಾರನೂ ಇಲ್ಲ. ನಾನೇ ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಬಿಸಾಕ್ಬಿಟ್ಟೆ. ಆದರೆ ನಾನು ಎಷ್ಟು ತಪ್ಪು ಮಾಡಿದೆ ಅಂತ ನಂಗೆ ಇವಾಗ ಅರ್ಥ ಆಯ್ತೈತೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಟ್ಟು ನಂಗೊಂದು ಅವಕಾಶ ಕೊಟ್ಬಿಡು. ನೀನು ಕಾಲು ತೊಳ್ಕೊಂಡು ಬಿದ್ದಿರ್ತೀನಿ. ನಿನ್ನ ಕುರಿ ಮೇಸು ಅಂದರೂ ಮೇಯಿಸ್ತೀನಿ, ದನ ಮೇಸು ಅಂದರೂ ಮೇಯಿಸ್ತೀನಿ, ಏನು ಮೇಸು ಅಂದ್ರೂ ಮೇಯಿಸ್ತೀನಿ. ದಯವಿಟ್ಟು ನನ್ನ ಕೈ ಮಾತ್ರ ಬಿಡಬೇಡ. ನೀನು ಬಿಟ್ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ಜೀವನ ಎಲ್ಲ ಸರ್ವನಾಶ ಮಾಡ್ಕೊಬಿಟ್ಟೆ ನನ್ನ ಕೈಯಾರೆ ನಾನೇ ನೆನೆಯ. ನಿನಗೆ ಮಾಡಿದ ಪಾಪಕ್ಕೆ ಸರಿಯಾಗಿ ನನಗಂತೂ ಮರುವಾದಿ ಆಯಿತು. ದಯವಿಟ್ಟು ನೀನು ಕಾಲಿಗೆ ಬೀಳ್ತಾ ಇದ್ದೀನಿ. ನನಗೊಂದೇ ಒಂದು ಅವಕಾಶ ಕೊಟ್ಬಿಟ್ಟು ನಿಮ್ಮ ಮನೆಗೆ ಎಲ್ಲ ಒಂದು ಮೂಲೆಗೆ ನನ್ನ ಜೀವನ ಮಾಡ್ಕೊಂಡು ಹೋಗೋ ಥರ ಬಿಟ್ಬಿಡು. ನನಗೆ ಕ್ಷಮಿಸ್ಬಿಡು. ಡೈವರ್ಸ್ ಪೇಪರ್ ಕೊಟ್ಟಿದ್ದೀನಿ, ಒಪ್ಕೋತೀನಿ. ಇನ್ನೊಂದ್ಕಿಂತ ಮದುವೆ ಮಾಡ್ಕೊಬಿಡು ನನ್ನ. ನಾನು ನೀನು ಖುಷಿಯಾಗಿ ಜೀವನ ಪೂರ್ತಿ ಇರೋಣ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನೋಡು, ದಯವಿಟ್ಟು ನನ್ನ ಕಾಲು ಮುಟ್ಟಿನೂ ನನಗೆ ಕರ್ಮ ತಟ್ಟಂಗೆ ಮಾಡಬೇಡ. ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೀನು ನೋಡ್ತಾ ಇದ್ರೆ ನನಗೆ ಅಸಹ್ಯ ಹುಡ್ತಾ ಇತ್ತು ನನಗಂತೂ. ನೋಡು, ನೀನು ಯಾವತ್ತು ನಮ್ಮ ಮನೆಯಿಂದ ಅವನ ಜೊತೆ ಓಡೋಗಿ ನನ್ನ ಮಾನ ಮರ್ಯಾದೆ ಕಳೆದೋ ಆವತ್ತೇ ನಾನು ಡಿಸೈಡ್ ಮಾಡಿಬಿಟ್ಟೆ. ನನಗೂ ಯಾವ ಸಂಬಂಧನೂ ಇರೋಕ್ಕಿಲ್ಲ. ನಿನಗೂ ನೋಡು, ನೀನು ಯಾರೋ ನಾನು ಯಾರೋ. ನಿನ್ನ ಜೀವನನೇ ಬೇರೆ, ನನ್ನ ಜೀವನನೇ ಬೇರೆ. ನಾನು ಒಳ್ಳೆನಾಗ್ಬಿಟ್ಟು ನಿನ್ನ ಜೊತೆ ನಾನು ಸಂಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬಂದಾಗ ಜೀವನ ಹಾಳು ಮಾಡ್ಕೊಂಡು ನನ್ನೇ ಈಚೆ ಕಡೆಗೆ ತಳ್ಳಿ ಆರಾಮಾಗಿ ಅವನ ಜೊತೆ ಓಡೋದವಳು ನೀನು. ಯಾವನ ಜೊತೆನೋ ಓಡೋಗಿರೋ ನಿನ್ನ ನಾನು ಒಪ್ಕೊಳ್ಳೋಕ್ಕೇನು ರೆಡಿ ಇದ್ದೆ. ಆದರೆ ನನಗೆ ಡೈವರ್ಸ್ ಪೇಪರ್ ಕಳಿಸಿ ಇಡೀ ಊರಾಗೆಲ್ಲನೂ ನನ್ನ ಫ್ರೆಂಡ್ಸುಗಳು ಸೇರಿ ಎಂಡ್ರು ಬಿಟ್ಟು ಓಡೋಗ್ಬಿಟ್ಲಂತೆ. ಇವ್ನು ಎಂಡ್ರಿಗೆ ಸಾಕಕ್ಕೆ ಯೋಗ್ಯತೆ ಹೇಳ್ತಿದ್ದಂಗೆ ಹಂಗೆ ಹಿಂಗೆ ಅಂತ ಜನ ಛೀ ಥೂ ಅಂತ ಮಾತಾಡ್ಕೊಂಡ್ರು. ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಕೈಲಿರೋಕ್ಕಾಗಲಿಲ್ಲ. ನೋಡು, ಇನ್ಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನು ಇನ್ನೂ ನನ್ನ ಕಾಲ್ಗಲ್ಲ. ನೀನು ಇಲ್ಲಿ ಎಲ್ಲೂ ಬಿದ್ರೂ ನಾನಂತೂ ನಿನ್ನ ಕ್ಷಮಿಸಲ್ಲ. ನೀನು ನನ್ನ ಹೆಂಡತಿ ಅಂತ ನಾನು ಒಪ್ಕೊಳ್ಳಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಈ ತೇಜ ಯಾಕೆ ಇಲ್ಲಿಗೆ ಬಂದ್ಬಿಟ್ಟವಳಲ್ಲ? ಅಂದರೆ ಇವನ ಜೊತೆ ಮತ್ತೆ ಒಂದಾಗಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಬಂದ್ಬಿಟ್ಲ ಏನು? ಅದಕ್ಕೆ ಬಂದಿರಬೇಕು ಅಂತ ಅನ್ನಿಸ್ತದೆ. ಹಾಂ, ನನಗೇನಂತೆ, ಇವಳೇನಾದರೂ ಮನೆಗೆ ಬಂದ್ಲು ಅಂದರೆ ಇವಳಂತೂ ದಡ್ ಶಿಖಾಮಣಿ. ಇವಳನ್ನ ಗಿರ್ಗಿಟ್ಲಿ ಆಡ್ಸೋಕ್ಕೆ ಆರಾಮಾಗಿರ್ತದೆ. ಇವಳನ್ನ ಗಿರ್ಗಿಟ್ಲಿ ಆಡ್ಸೋದು ಸುಲಭನೇನೆಯ. ಈ ಹೆಂಗನ ಮಾಡ್ಬಿಟ್ಟು ಇವಳನ್ನು ಚಿಕ್ಕ ಸಾವುಕಾರಂಗೆ ಇಬ್ರಿಗೂ ತಗ್ಲಾಕ್ಬೇಕಲ್ಲ. ತಗ್ಲಾಕ್ಬಿಟ್ರೆ ನನ್ನ ಲೈನ್ ಕ್ಲಿಯರ್ ಆಯ್ತದೆ. ಇವಳು ಹೆಂಗೋ ದಡ್ ಬಟ್ಟೆತದ್ದು. ಇವಳನ್ನ ಮುಳುಗಿಸ್ಬಿಟ್ಟು ತೇಲಿಸ್ಬಿಟ್ಟು ನಾನೇ ದೊಡ್ಡ ಮಹಾರಾಣಿ ಥರ ಇರ್ಬೋದು ಮನೆಗೆ, ಅಲ್ವಾ? ಇವಳ ಜೊತೆ ಒಂಚೂರು ಡೀಲ್ ಮಾಡ್ಕೊತೀನಿ ಇರು. ಇವನು ಏನು ಹೇಳ್ತಾನೋ ಫಸ್ಟ್ ಕೇಳಿಸ್ಕೊಳ್ಳೋಣ. ಎಷ್ಟು ಸಲ ಹೇಳಿದ್ರು ನಿನಗೆ ಬುದ್ಧಿನೇ ಬರಲ್ವಾ? ಇಲ್ಲಿಂದ ಹೋಗು. ಇಲ್ಲ, ನನಗೆ ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದು ಕಿದ್ದ ಹೇಳ್ಬಿಟ್ಟು ಕ್ಷಮಿಸು. ನೋಡು, ಇನ್ನು ನೀನು ಆ ಉಷುನ್ಗೆ ನಿನ್ನ ಮದುವೆನೂ ಮಾಡ್ಕೊಂಡಿಲ್ಲ, ಅವಳಿಗೆ ತಾಳಿನೂ ಕಟ್ಟಿಲ್ಲ ಅಲ್ವಾ? ಅದಕ್ಕೆ ನಿನ್ನ ಕೈ ಮುಗಿತೀನಿ. ಇದೊಂದೇ ಒಂದು ಕಿತ್ತ ಚಾನ್ಸ್ ಕೊಟ್ಬಿಟ್ಟು ನನಗೆ ನನ್ನ ಜೀವನಕ್ಕೆ ಒಂದು ದಾರಿ ದೀಪ ಆಗ್ಬಿಡು. ತುಂಬ ಕಷ್ಟದಾಗಿದ್ದೀವಿ ಮನೆಯಾಗೆ. ನಿನ್ನನ್ನು ದೂರ ಮಾಡ್ಕೊಂಡು ಹೋದಾಗಿಂದನೂ ನನಗೆ ಯಾವ ನೆಮ್ಮದಿನೂ ಇಲ್ಲ. ಎಲ್ಲ ಕಳ್ಕೊಂಬಿಟ್ಟೆ. ನೀನು ಹೋಗಿದ ತಕ್ಷಣ ನನ್ನ ಜೀವನದಾಗ ಎಲ್ಲ ನೆಮ್ಮದಿ ಗಿಮ್ದಿ ಎಲ್ಲ ಕಳ್ಕೊಬಿಟ್ಟಿವ್ನಿ. ದಯವಿಟ್ಟು ನನ್ನ ಕೈ ಬಿಡಬೇಡ. ನನ್ನ ಕೈ ಬಿಡ್ದಿದ್ದಂಗೆ ಕಾಪಾಡು. ಇದೊಂದು ಕಿತ್ತ ನೀನು ಇಡೀ ಹೊಲದ ಕೆಲಸ ಎಲ್ಲನೂ ನಾನೇ ಮಾಡ್ತೀನಿ. ಏನು ಬೇಕಾದ್ರೂ ನಾನೇ ಮಾಡ್ತೀನಿ. ನಿನ್ನ ಕಾಲಕ್ಕೆ ತೋರಿಸಿದ್ದು ನನ್ನ ಕೈಯಾಗಿ ಮಾಡಕ್ಕೆ ನಾನು ರೆಡಿಯಾಗಿವ್ನಿ. ದಯವಿಟ್ಟು ನನ್ನ ಕೈ ಬಿಡಬೇಡ. ಕೆಲಸ ಮಾಡಕ್ಕೆ ನಾವು ಇದೀವಿ ಚಿಕ್ಕ ಯಜಮಾನ್ರೆ. ನೀವೇನು ಕೆಲಸ ಹೇಳಿ? ಮನೆಯಿಂದ ಹಿಡಿದು ಈಚೆ ಕಡೆ ಕೆಲಸ ಎಲ್ಲನೂ ನಾವು ಮಾಡ್ತೀವಿ. ಕ್ಯಾಮೆ ಗಿಮೆಗೆ ಎಲ್ಲನೂ ಇವಳು ನಿಕ್ಳಕ್ಕೆ ಹೋಗ್ಬೇಡಿ. ನಾವಿಲ್ವೇ ನೋಡ್ಕೊತೀವಿ. ಹೆಂಡತಿ ಆದೊಳಗೆ ನೋಡಿ, ನಾವು ನಿಮ್ಮ ಮನೆ ಕೂಲೇರ ಇರ್ಬೋದು, ಆದರೆ ಹಿಂಗೆ ಮಾತಾಡ್ತೀವಿ ಅಂತ ಅನ್ಕೋಬೇಡಿ. ಮನೆ ಕೆಲಸಕ್ಕೆ ಅಂತಲ್ಲ ಹೆಂಡತಿಗಳನ್ನ ಮದುವೆ ಮಾಡ್ಕೊಳ್ಳೋದು. ಮನೆ ಕೆಲಸಕ್ಕೆ ಆಳುಗಳನ್ನ ಕರ್ಕೊಂಬಂದು ಇಕ್ಬೋದು. ಮನೆ ಮಾನ ಮರವದಿ ಉಳಿಸಿ ಮನೆ ದೀಪ ಬೆಳಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಇರಿಸ್ಕೊಳ್ಳೋದು ಚಿಕ್ಕ ಯಜಮಾನ್ರೆ. ಇಂಥವಳನ್ನೆಲ್ಲ ನಂಬಕ್ಕೆ ಏನೇ ಹೋಗ್ಬೇಡಿ. ಅವಾಗ ಎಲ್ಲ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಿತ್ತೋ ಇದೆ ಎಲ್ಲನೂ ನೋಡಿ. ಉಷಾ ಅಮ್ಮವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮೋಸ ಮಾಡಬೇಡಿ. ಆ ಅಮ್ಮವ್ರು ಭಾಳ ಒಳ್ಳೆಯರು. ವಾಲ್ತಕ್ಕೆಲ್ಲ ಬತ್ತಿತ್ತಾರಲ್ಲ, ಮಾತಾಡಿಸ್ತಿತ್ತಾರಲ್ಲ, ದೇವತೆ ಅಮ್ಮ. ಆಯಮ್ಮ ಮೋಸ ಮಾಡಿಬಿಟ್ರೆ ದೇವ್ರು ನಿಮ್ಗೆ ಕ್ಷಮಿಸಕ್ಕಿಲ್ಲ. ದೇವ್ರನೇ ಕೇಳ್ತಾ ಇದ್ದೀನಿ, ನೀವಂತೂ ಮೋಸ ಗೀಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಇವಳು ಮಾತು ನವರಂಗಿ ಮಾತ್ರ ನೀವು ಕೇಳಕ್ಕೆ ಹೋಗ್ಬೇಡಿ. ನೋಡು, ಸರಿ, ನೀನು ಕೆಲಸ ನೋಡ್ಕೊ ಹೋಗು. ನಾನು ಇವಳ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಬರ್ತೀನಿ. ಹೋಗು, ನೀನು ಕ್ಯಾಮೆ ನೋಡ್ಕ. ಸರಿ ಬಿಡಿ. ನೋಡು, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಇನ್ನೊಂದು ಕ್ಷಣ ಇಲ್ಲಿ ನೀನೇನಾದರೂ ನಿಂತ್ಕೊಂಡೆ ಅಂತಂದರೆ ನನಗೆ ಕೆಟ್ಟು ಕೋಪ ಬಂದ್ಬಿಡ್ತೈತೆ ನನಗಂತೂ.
ದಯವಿಟ್ಟು ನೀನು ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಅಸಹ್ಯ ಆಗ್ತದೆ ನಿನ್ನ ಮುಖ ನೋಡೋಕ್ಕೂ. ನಾನು ಇವಾಗ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅದ್ರಾಗೂ ಹೇಳಬೇಕು ಅಂತಂದರೆ ನೀನು ನನ್ನ ಜೊತೆಗಿದ್ದಲ್ಲ, ಅದಕ್ಕಿನ್ನೂ ನೀನು ಬಿಟ್ಟೋದ್ಮೇಲೆ ನಾನು ತುಂಬ ಭಾಳ ಖುಷಿಯಾಗಿವ್ನಿ. ದಯವಿಟ್ಟು ಹೋಗ್ಬಿಡು, ನಿನ್ನ ಕರ್ಮಕ್ಕೆ ನೀನು ಅನುಭವಿಸು. ಮಾಡಿದ್ದುಣ್ಣೋ ಮಾರಾಯ ಅನ್ನಂಗೆ ನೀನೇನು ಮಾಡಿದ್ಯೋ ಅದಕ್ಕೆ ನೀನು ಅನುಭವಿಸ್ತಾ ಇದೆಯಾ, ನಾನೇನು ಮಾಡಿದ್ದೀನೋ ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ನೋಡು, ಒಡವೆ ಎಲ್ಲ ಕಿತ್ಕೊಂಡು ಓಡೋದೆ ಸರಿ, ಕಿತ್ಕೊಂಡು ಹೋಗಿದ್ದು ಏನಾಯಿತು ನನಗೆ ಗೊತ್ತಿಲ್ಲ. ನಾನು ವಾಪಸ್ ಕೊಡು ಅಂತನೂ ಕೇಳಲಿಲ್ಲ, ಎಲ್ಲ ನಿನಗೆ ಕೊಟ್ಬಿಟ್ಟಿವ್ನಿ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಡೈವರ್ಸ್ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಡೈವರ್ಸ್ ಎಲ್ಲ ಬಿಸಾಕ್ದೆ. ಕೋರ್ಟಾಗಿ ನಾನು ನಿನಗೆ ದುಡ್ಡು ಕಟ್ಕೊಟ್ಟಿದ್ದೀನಿ, ಎಲ್ಲ ಕೊಟ್ಕೊಟ್ಟು ಎಲ್ಲ ಮುಗಿದ್ಮೇಲೆ ಮತ್ತೆ ಗಂಡ ಬೇಕು ಅಂತ ಬಂದರೆ ಇಲ್ಲಿ ಯಾರೂ ನಿಂಗೆ ರೆಡಿ ಇಲ್ಲ. ನಿನಗೆ ಯಾವುದೂ ಹಕ್ಕಿಲ್ಲ, ನನ್ನ ಮೇಲೆ ನಿಂಗೆ 10 ರೂಪಾಯಿ ಇದ್ರೂ ಹಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೋದ್ರೆ. ದಯವಿಟ್ಟು ಹಂಗೆಲ್ಲ ಅನ್ಬೇಡಿ. ನಿಮ್ಮನ್ನು ಬಿಟ್ಟು ನಂಗೆ ಯಾರೂ ದಿಕ್ಕಿಲ್ಲ, ನೀವೇ ನನಗೆ ದಿಕ್ಕು. ನಾನು ಹಿಂಗೆ ಕಣ್ಣೀರು ಹಾಕ್ಬಿಟ್ಟು ನಾಟಕ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೋಡಿ, ಆ ಉಷಾ ಏನೋ ಡಾಕ್ಟ್ರು ಅವಳಿಗೆ ಇನ್ನೂ 100 ಜನ ಬೇಕಾದ್ರೆ ಕಾಯ್ಕೊಂಡಿರ್ತಾರೆ ಮದುವೆ ಮಾಡ್ಕೊಳ್ಳೋಕ್ಕೆ. ಆದರೆ ನನ್ನಂತೋಳನ್ನ ಯಾರೂ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಕಾಯ್ಕೊಂಡಿರಕ್ಕಿಲ್ಲ. ನೀವೇನಾದರೂ ನನಗಿಲ್ಲ ಅಂತ ಹೇಳ್ಬಿಟ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೊಬಿಟ್ಟು ಸತ್ತೋಗ್ಬೇಕಾಯ್ತದೆ. ನನಗೆ ಯಾರೂ ಗತಿ ಇಲ್ಲ, ದಿಕ್ಕಿಲ್ಲ. ಆ ಡಾಕ್ಟ್ರುನೇನೋ ಅವಳು ಅಮೆರಿಕದಳು, ಅವಳನ್ನ ಯಾರು ಬೇಕು ಹೇಳ್ರಿ, ನಾನೇ ಬೇಕಾದ್ರೆ ಒಳ್ಳೆ ಹುಡುಗನ ಕರ್ಕೊಬಿಟ್ಟು ಬಂದು ಮದುವೆ ಮಾಡಿಸ್ತೀನಿ. ಅವಳು ಕ್ಯೂ ನಿಂತ್ಕೊಂಡಿರ್ತಾರೆ. ನಮ್ಮಂಥ ಬಡಪಾಯಿಗಳು ಕತೆಯ ಹೇಳಿ ನೀವು. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ಒಂದೇ ಒಂದು ಅವಕಾಶ ಕೊಡಿ. ಎಂತೆಂಥವ್ರಿಗೋ ಅವಕಾಶ ಕೊಡ್ತೀರಾ, ನನಗೊಂದು ಅವಕಾಶ ಕೊಡೋದ್ರಿಂದ ಏನೂ ಆಗಕ್ಕಿಲ್ಲ ಅಲ್ವಾ? ಒಂದು ಅವಕಾಶ ಕೊಟ್ಟು ನೋಡಿ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ. ಅತ್ತೆನ ಮಾವನ ಎಲ್ಲರೂ ಕಣ್ಣಿನ ರೆಪ್ಪೆ ನೋಡ್ಕೊಂಡಂಗೆ ನೋಡ್ಕೊತೀನಿ. ನಮ್ಮಮ್ಮ ನಿನ್ನ ಕಣ್ಣಿನ ರೆಪ್ಪೆ ನೋಡ್ಕೊಂಡಂಗೆ ನಿನಗೆ ನೋಡ್ಕತ್ತು. ಆದರೆ ನೀನೇನು ಮಾಡಿದೆ ಹೇಳು? ಅಂಥ ಕಣ್ಣಿಗೆ ನಿನಗೆ ಸುಣ್ಣ ಬಳಿದ್ಬಿಟ್ಟು ಓಡೋಗ್ಬಿಟ್ಟಳಲ್ವ ನೀನು? ಅಂಥವಳನ್ನ ಇವತ್ತು ಮತ್ತೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮಮ್ಮಂಗೆ ಬೆಣ್ಣೆ ಹಚ್ಚಿಸ್ಬೇಕಾ ನಾನು? ಏಯ್ ಹೋಗಲೇ, ನಿನ್ನ ಜೀವನ ನೀನು ನೋಡ್ಕ. ನೀನು ಕ್ಷಮಿಸ್ಬಿಟ್ಟು ದೊಡ್ಡ ಹೀರೋ ಆಗ್ಬಿಟ್ಟು ಏನೋ ಆಗಬೇಕು ಅನ್ನೋ ಯಾವ ಮನಸ್ಥಿತಿನೂ ಇಲ್ಲ. ನಾನೇನು ಹೀರೋ ಅಲ್ಲ ಕಣಮ್ಮ, ವಿಲ್ಲನ್ನು. ನಿನ್ನ ಥರ 420 ಆಟ ಆಡಿ, ನಿನ್ನ ಥರ 420ನೇ ನಾನು ಎಲ್ಲ ಆಟ ಆಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ. ಮೊರ್ವಾ ದಿನ ಬದುಕ್ತಾ ಇದೀನಿ. ನೋಡು, ನಿನ್ಗೂ ಜೀವನ ಒಳ್ಳೆ ಜೀವನ ಬೇಕು ಅಂತಂದರೆ ಈ ಕಿತ್ತೋಗಿರೋ 420 ಕೆಲಸ ಹೋಗ್ಬಿಟ್ಬಿಟ್ಟು ನೀನು ನಿಮ್ಮಮ್ಮ ನಿಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು 4 ಜನಗಳಿಗೆ ಒಳ್ಳೇದಾಗಂಗೆ ಏನಾರ ಒಳ್ಳೆ ಕೆಲಸ ಮಾಡಿ, ಅದಕ್ಕಾದ್ರೂ ದೇವರು ಮೆಚ್ಚಿ ನಿನಗಿನ್ನೂ ಒಳ್ಳೆ ಜೀವನ ನೀನೇ ಕೊಡ್ತಾನೆ. ನೀನು ನಿಮ್ಮ ಅಮ್ಮ ಎಲ್ಲರೂ ಕೊಂತ್ರಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಒಳ್ಳೆ ಜೀವನ ದೇವರು ಕೊಡೋಕ್ಕಿಲ್ಲ. ನಿಮ್ಮ ಕರ್ಮಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಷ್ಟೇ. ಯಾಕೆ ನನ್ನ ಮನೆಯಿಂದ ಓಡೋಗಿ ನನ್ನ ಮಾನ ಮರವದಿ ಕಳೆದಿದ್ದಕ್ಕೆ ಇವತ್ತು ನಿನಗೇನು ಮಾನ ಮರವದಿ ಉಳ್ದೈತೆ? ಎಲ್ಲ ಮಾನ ಮರವದಿನೂ ನಿಂದು ಹೋಯ್ತಲ್ವಾ ಇವತ್ತು? ನಾನು ಒಡವೆ ತಗೊಂಡು ಓಡೋಗ್ಬಿಟ್ಟಲ್ಲ, ಏನಾಯ್ತು ಇವತ್ತ ಒಡವೆ? ದುಡ್ಡು ಇಸ್ಕೊಂಡಲ್ಲ ಕೋರ್ಟಾಗೆ, ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಆ ದುಡ್ಡು ಇವತ್ತು ನಿನ್ನ ಹತ್ರ ಎಷ್ಟು ಲಕ್ಷ ಉಳ್ಕೊಂಡೈತೆ? ನೋಡು, ಕರ್ಮ ಯಾವತ್ತೂ ಯಾರನ್ನೂ ಬಿಡೋಕ್ಕಿಲ್ಲ. ನಿನ್ನೂ ಅಷ್ಟೇ, ನನ್ನೂ ಅಷ್ಟೇ. ನಾನು ಮಾಡಿರೋದಕ್ಕೆ ನಾನು ಬೇಜಾನು ಅನುಭವಿಸ್ಬಿಟ್ಟಿದ್ದೀನಿ, ನೀನು ಮಾಡಿರೋದಕ್ಕೆ ನೀನು ಅನುಭವಿಸ್ತಾ ಇದೆಯಾ. ನಾನು ಬದಲಾದೆ, ದೇವ್ರು ನಂಗೆ ಒಳ್ಳೆ ಜೀವನ ಕೊಟ್ಟ. ನೀನು ಬದಲಾಗಿ ನೋಡು, ನಿನಗೂ ಒಳ್ಳೆ ಜೀವನ ಸಿಗ್ಬೋದೇನೋ. ಆದರೆ ನನ್ನ ಹತ್ರ ನನ್ನ ಮನಸ್ಸಲ್ಲಿ ಮಾತ್ರ ಜಾಗ ಐತೆ ಅಂತ ನೀನು ಅನ್ಕೊಳ್ಳೋಕ್ಕೆ ನನಗೆ ಹೋಗ್ಬೇಡ. ದಯವಿಟ್ಟು ಬಿಟ್ಬಿಡು. ನೀನು ಹಿಂಗೆ ಮಾತಾಡಿದ್ರೆ ನಾನು ಕೆರೆನ ಬಾವಿನ ನೋಡ್ಕೊಬಿಟ್ಟು ಸತ್ತೋಗ್ಬಿಡ್ತೀನಿ. ಅದರಿಂದ ನಂಗೆ ಯಾವ ನಷ್ಟನೂ ಇಲ್ವಲ್ಲ. ನೀನು ಸಾಯ್ತೀಯ ಅಂತಂದಮೇಲೆ ಅದು ನಿನ್ನ ಕರ್ಮ. ನನಗಂತೂ ಅದರಿಂದ ಏನೂ ಪ್ರಾಬ್ಲಮ್ ಆಗೋಕ್ಕಿಲ್ಲ, ಆರಾಮಾಗೇನೇ ಇರ್ತೀನಿ. ಸಾಯಿ, ಭೂಮಿಗೆ ಭಾರ ಅಲ್ವಾ? ಕೂಳುಗ್ ದಂಡ ನೀನಂತೂ. ಇನ್ನೂ ಭೂಮಿ ಯಾಕೆ ಇವಳು ಹೋಗಿಲ್ಲ ಅಂತ ಹೇಳ್ಬಿಟ್ಟು ನೀನು ಒತ್ತು ಸುಸ್ತಾಗಿರ್ತದೆ ಅಂತ ಅನ್ನಿಸ್ತದೆ. ನಿಮ್ಮಂಥರ ಅವಶ್ಯಕತೆ ಏನಿಲ್ಲ. ಏನು ನನ್ನ ಹೆಸರು ಬರೆದ್ಬಿಟ್ಟು ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತೀಯಾ? ಬರ್ದಿಕ್ಕೆ ಸಾಯಿ, ನಾನು ನೋಡ್ಕೊತೀನಿ. ನಮ್ಮದ್ರಾಗೆಲ್ಲ CC ಕ್ಯಾಮ್ರಾ ಹಾಕ್ಸಿದ್ದೀನಿ. ನೀನೇನೇನು ಮಾತಾಡಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲ ರೆಕಾರ್ಡ್ ಆಗಿರ್ತದೆ. ತಗೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಇಕ್ತೀನಿ. ನಿನ್ನಂಥವ್ರ ಜೊತೆ ತಗ್ಲಾಕಬಾರ್ದು ಅಂತ. ಪಾಪ ಉಷಾ ಏನೇನೆಲ್ಲ ಮಾಡೋಳೆ ಗೊತ್ತಾ ನನಗೋಸ್ಕರ? ಏಯ್ ಹೋಗಲೇ ಹೋಗೆ. ಅಯ್ಯೋ, ನಾನು ಹಂಗನ್ಲಿಲ್ಲ. ನಾನು ಮೋಸ ಮಾಡೋಕ್ಕೇನು ಹೊಂಟಿಲ್ಲ. ನಾನು ನಿಮಗೆ ನಾನು ಅಂಥ ಮಾತೇನು ಮಾತಾಡಲಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನೀವಿಲ್ಲ ಅಂದರೆ ನಾನು ಜೀವ ಕಳ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಕಳ್ಕ ಯಾರು ಬೇಡ ಅಂದ್ರು? ಓಡೋಗಿದ್ದಲ್ಲ ನಿನ್ನ ಲವ್ವರ್ ಜೊತೆ. ಪಾಪ ಅವನೇನಾಗೋಗ್ಬಿಟ್ನೋ, ಅವನ ಜೊತೆ 4 ದಿನ ಸಂಸಾರ ಮಾಡಿದ್ದಾಯ್ತು. ಇವಾಗ ನೋಡಿದ್ರೆ ನನ್ನ ಜೊತೆ ಒಂದು 4 ದಿನ ಸಂಸಾರ ಮಾಡ್ತೀಯಾ, ನಾಳೆ ನಾನು ನಿಂಗೆ ಬೇಜಾರಾಯ್ತೀನಿ. ಆಮೇಲೆ ನೀನು ಇನ್ನೊಂದ್ಸಲ ಅವನ ಜೊತೆ ಓಡೋಯ್ತೀಯಾ, ಇಲ್ಲ ಇನ್ನೊಬ್ರ ಜೊತೆ ಓಡೋಕೆ ಸಂಸಾರ ಮಾಡ್ತೀಯಾ. ಊರಾಗಿರೋಲ್ಲ ನನ್ನ ಗಾಂಡು ನನ್ನ ಮಗ ಅಂತ ಉಕ್ಕತ್ತಾರೆ. ನೋಡು, ಏಕವಚನ ಬೇಡ. ನೋಡಮ್ಮ ತಾಯಿ, ನಾನು ಬಿಟ್ಬಿಡಮ್ಮ. ನಾನು ತುಂಬ ಖುಷಿಯಾಗಿದ್ದೀನಿ. ಇನ್ನು ಮುಂದೆನೂ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಈ ಜಾಗ ಬಿಟ್ಟು ಹೋಗಲ್ಲ ಅಂತಂದರೆ ಪರವಾಗಿಲ್ಲ, ನಾನೇ ಈ ಜಾಗ ಬಿಟ್ಟು ಹೋಗ್ತೀನಿ. ರೀ 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 ನನ್ನ ಮಾತು ಕೇಳ್ರಿ.